ಕಾಂಗ್ರೆಸ್ನಲ್ಲಿ ನಿನ್ನೆವರೆಗೂ 3 ಡಿಸಿಎಂ ಹುದ್ದೆಯ ಜಟಾಪಟಿ ತಾರಕಕ್ಕೇರಿತ್ತು. ಇದೀಗ ದೆಹಲಿಯಿಂದ ಬಂದ ಸಂದೇಶ ಸಚಿವರನ್ನೇ ಶೇಕ್ ಮಾಡಿದೆ. 3 ಡಿಸಿಎಂ ಅಂತ ಕೂಗೆಬ್ಬಿಸಿದವರು ಈಗ ಅಲ್ಲ, ಬಾಕಿ ಸಚಿವರು ಕೂಡ ಹೈಕಮಾಂಡ್ ಸೂಚನೆಯನ್ನ ಕೇಳಿ ಶಾಕ್ ಆಗಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ 3 ಡಿಸಿಎಂ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಪಕ್ಷ ಗೆಲ್ಲದೇ ಇದ್ರೆ ಸಚಿವರ ತಲೆದಂಡ. ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನ ತಲೆದಂಡ ಮಾಡೋದು. ರಾಜ್ಯದ ಸಚಿವರಿಗೆ ಹೈಕಮಾಂಡ್ ಖಡಕ್ ವಾರ್ನಿಂಗ್. ನೀವೆಲ್ಲರೂ ಸೀರಿಯಸ್ ಆಗಿ ತಗೋಬೇಕು, ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. 3 ಡಿಸಿಎಂ ಚರ್ಚೆ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಇಲ್ಲ ಅದ್ರ ಬಗ್ಗೆ ಚರ್ಚೆ, ನೋ ಡಿಸ್ಕಷನ್. ತಲೆದಂಡ. ಲೋಕಸಭೆಯಲ್ಲಿ ಉತ್ತಮ ಫಲಿತಾಂಶ ಬರದೇ ಇದ್ರೆ ಸಚಿವರ ತಲೆದಂಡ. ಇಂಥದ್ದೊಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದ ಸಚಿವರ ಜೊತೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ಹೈಕಮಾಂಡ್ ಹೀಗೆ ವಾರ್ನಿಂಗ್ ಕೊಟ್ಟಿದೆ. ಅಸಲಿಗೆ ರಾಜ್ಯದಲ್ಲಿ 3 ಡಿಸಿಎಂ ಮಾಡುವ ವಿಚಾರ ಭಾರಿ ಸದ್ದು ಮಾಡಿತ್ತು. ದೆಹಲಿ ಸಭೆಯಲ್ಲಿ ಈ ವಿಚಾರವು ಪ್ರಸ್ತಾಪ ಆಗುತ್ತೆ. ಲೋಕಸಭೆ ಚುನಾವಣೆ ಹೊತ್ತಿಗೆ 3 ಡಿಸಿಎಂ ಆಯ್ಕೆ ಆಗೇ ಬಿಡುತ್ತಾ ಅನ್ನೋ ಲೆವೆಲ್ಗೆ ಮ್ಯಾಟರ್ ಕಾವು ಪಡೆದುಕೊಂಡಿತ್ತು. ಆದ್ರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನೋ ಹಾಗೆ ಇಲ್ಲಿ ಕೆಲ ಸಚಿವರು ಅಂದುಕೊಂಡು ಹೋಗಿದ್ದೇ ಬೇರೆ, ಅಲ್ಲಾಗಿದ್ದೇ ಬೇರೆ. ಹೆಚ್ಚುವರಿ ಡಿಸಿಎಂ ಆಯ್ಕೆ ಬಗ್ಗೆ ಒಲವು ತೋರಿಸದ ಹೈಕಮಾಂಡ್. ಲೋಕಸಭೆ ಕಡೆ ಗಮನ ಕೊಡಿ ಎಂದು ರಾಜ್ಯದ ಸಚಿವರಿಗೆ ಟಾಸ್ಕ್. ಕೆಲ ಸಚಿವರು ಹೆಚ್ಚುವರಿ ಡಿಸಿಎಂ ವಿಚಾರವನ್ನ ರಾಜ್ಯದಲ್ಲಿ ಮುನ್ನೆಲೆಗೆ ತಂದಿದ್ರು. ಆದ್ರೆ ದೆಹಲಿಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಲಿಲ್ಲ. ಹೆಚ್ಚುವರಿ ಡಿಸಿಎಂ ಆಯ್ಕೆಯ ಬಗ್ಗೆ ಹೈಕಮಾಂಡ್ ಒಲವು ತೋರಿಸಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಚರ್ಚೆಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಸಚಿವರಿಗೆ ಟಾಸ್ಕ್ ನೀಡೋದನ್ನೇ ಹೆಚ್ಚು ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್ ಲೋಕಸಭೆ ಗೆಲ್ಲಿ, ಲೋಕಸಭೆ ಗಂಭೀರವಾಗಿ ಪರಿಗಣಿಸಿ ಎಂದಿದೆ. ಲೋಕಸಭೆಯಲ್ಲಿ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲದೆ ಇದ್ರೆ ಸಚಿವರ ತಲೆದಂಡ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ, ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ. ಕರ್ನಾಟಕ ಆಗಿರ್ಬೋದು, ಆಂಧ್ರ, ತೆಲಂಗಾಣ, ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ತಗೊಂಡ್ಮೇಲೆ ಅದರಲ್ಲಿ ವಿಫಲರಾದ್ರೆ ಅವ್ರ ತಲೆದಂಡ ಆಗುತ್ತಾ, ಆ ಸೂಚನೆ ಬಂದಿದೆಯಾ ಸರ್? ಅಲ್ಲ, ಆ ರೀತಿನೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನ ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿದ್ದಾರೆ. ಗ್ಯಾರಂಟಿಗಳ ಅನುಷ್ಠಾನ ಗೊತ್ತಿಲ್ಲ, ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಿಲ್ಲ. ನಮಗೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು, ನೀವೆಲ್ಲರೂ ಸೀರಿಯಸ್ ಆಗಿ ತಗೋಬೇಕು, ಸರಿಯಾಗಿ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 3 ಡಿಸಿಎಂ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಆ ರೀತಿಯ ಯಾವುದೇ ಚರ್ಚೆಯೇ ಇಲ್ಲ ಎಂದಿದ್ದಾರೆ. 3 ಡಿಸಿಎಂ ವಿಚಾರ ಕೂಡ 3 ಡಿಸಿಎಂ ವಿಚಾರ ಚರ್ಚೆ ಇಲ್ಲ ಅದ್ರ ಬಗ್ಗೆ ಚರ್ಚೆ, ನೋ ಡಿಸ್ಕಷನ್. ಎಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆ ಸೊಲ್ಲೆತ್ತಿದ್ದ ಕೆಎನ್ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ದೂರು ನೀಡಿದ್ದಾರೆ. ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಅವರನ್ನ ಸಂಪುಟದಿಂದ ಕೈ ಬಿಡುವಂತೆ ದೂರಿದ್ದಾರೆ. ಎಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ದೂರು ನೀಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿದ್ದ ಡಿಸಿಎಂ ದಂಗಲ್ ವರಿಷ್ಠರ ಅಂಗಳಕ್ಕೆ ಯಾವಾಗ ತಲುಪಿತೋ ವರಿಷ್ಠರು ಅಲರ್ಟ್ ಆಗಿದ್ದಾರೆ. ಒಂದು ಹಂತಕ್ಕೆ ಈ ಸಮರಕ್ಕೆ ಬ್ರೇಕ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.